ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಥದ ಇವತ್ತು 52ನೇ ದಿನ. ನಮ್ಮ ಸಂಕಲ್ಪ ದೇವಸ್ಥಾನ 21ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದ್ರೆ ಶ್ರೀ ಮುತ್ತುರಾಯ ಸ್ವಾಮಿ ಅಯ್ಯಪ್ಪ ಟೆಂಪಲ್, ನೇತಾಜಿ ಸರ್ಕಲ್, ಮತ್ತಿಕೆರೆಯಲ್ಲಿದೆ. ಬನ್ನಿ ದೇವಸ್ಥಾನ ನೋಡಿ ದೇವಸ್ಥಾನ ಮಾಹಿತಿಯನ್ನು ತಿಳಿಯೋಣ. ಸ್ವಾಮಿ ಶರಣಂ ಸ್ವಾಮಿ. ನಾವು 41 ದಿವಸ 41 ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಭೇಟಿ ನೀಡ್ತಿದೀವಿ. ಇದು ನಮ್ದು 21ನೇ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ವಾಮಿ. ಈ ದೇವಸ್ಥಾನ ಮಾಹಿತಿ ಅಂದ್ರೆ 1998 ಪ್ರಾರಂಭ ಆಗಿತ್ತು. ಈ ದೇವಸ್ಥಾನಕ್ಕೆ ಪಾಯ ನಾವು ತೆಗಿಯಕ್ಕೆ ಇದು ಮಾಡಿದಾಗ ಇಲ್ಲಿ ಊರೊಳಗೆ ಒಂದು 10 ನಿಮಿಷ ಮಳೆ ಬಂದಿದೆ. ಮಳೆ ಬಂದು ಆವತ್ತಿನ ದಿನ ನಾವು ಪಾಯ ಇಲ್ಲಿ ಸ್ಟಾರ್ಟ್ ಮಾಡಿ ದೇವಸ್ಥಾನ ಕಟ್ಟಿಗೆ ಊರಿನ ಮುಖಂಡರು ಚೆನ್ನ ಅಂತ ಹೇಳ್ಬಿಟ್ಟು ಅವರು ಪ್ರಾರಂಭ ಮಾಡಿದ್ದೀವಿ. ಸೊ ಅವತ್ತಿಂದ ಇವತ್ತಿನವರೆಗೂ ಈ ದೇವಸ್ಥಾನ ಒಳ್ಳೆ ರೀತಿಯಲ್ಲಿ ಊರಿನ ಜನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬಂದು ವಿಷ್ಣು ನಂಬೂದ್ರಿಂದ ಇವರೇ ಇಲ್ಲಿ ದೇವಸ್ಥಾನ ಒಂದು 12 ವರ್ಷದಿಂದ ನಡ್ಸ್ಕೊಂಡು ಹೋಗ್ತಾ ಇರೋದು. ಸ್ವಾಮಿನ ಸೇವೆ ಮಾಡಿಕೊಂಡು ಇಲ್ಲಿ ಜನಗಳನ್ನ ಮೆಚ್ಚಿಸ್ಕೊಂಡು ಪೂಜೆ ವಿಧಾನಗಳು ಎಲ್ಲ ಯಾವ ತರ ಮಾಡ್ಬೇಕು ಶಬರಿಮಲೆಯಲ್ಲಿ ಅದೇ ತರ ಇಲ್ಲಿ ಮತ್ತಿಕೆರೆಯಲ್ಲಿ ಸ್ವಾಮಿನ ನೆಲೆಸ್ತಾ ಇದ್ದಾರೆ ಅಂತ ನಾವು ಗೊತ್ತಾಯ್ತೀವಿ. ಈ ದೇವಸ್ಥಾನ 360 ದಿನ ಓಪನ್ ಇರುತ್ತೆ. 365 ದಿನಾನೂ ಪೂಜೆ ಇದೆ, 365 ದಿನಾನೂ ತೆಗೆದಿರ್ತಾರೆ. ಶಬರಿಮಲೆಯಲ್ಲಿ ಯಾವ ತರ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದಾರೋ ಅದೇ ರೀತಿನಲ್ಲಿ ಇಲ್ಲಿ ಮಂಡಲ ಪೂಜೆ ಮತ್ತೆ ಮಕರ ಬೆಳಕು ಜ್ಯೋತಿ ಪೂಜೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಅನ್ನದಾನ ಬಂದು ಈ 2 ತಿಂಗಳಲ್ಲಿ ನಾವು ಮಂಡಲ ಪೂಜೆ ನಡೆಯೋ ದಿನ ಪೂರ್ತಿ ನಮ್ಗೆ ಇಲ್ಲಿ ಅನ್ನದಾನ ಡೈಲಿ ನಡೀತಿದೆ. ಸ್ವಾಮಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಬಟ್ ಅವನ್ ನಡೆಸ್ಕೊಂಡು ಹೋಗ್ತಾರೆ, ನಾವು ನಡೆಸೋದಿಲ್ಲ. ಒಂದು 3 ವರ್ಷದಿಂದ ನಾವು ಇಲ್ಲಿ ಪ್ರತಿದಿನಾನು ಇವತ್ತು ನಡೀತದೆ. ಸೊ ಅನ್ನದಾನ ನಡೀತದೆ. ನಮ್ಮಿಂದ ಆದಷ್ಟು ಸ್ವಾಮಿಗಳಿಗೆ ಈ ವಿಷ್ಣು ನಂಬೂದಿರಿ ಸ್ವಾಮಿಗಳು ಬಂದಾಗಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇರುಮುಡಿ ಕಟ್ಟೋದು, ಮಾಲೆ ಹಾಕೋದು, ಇರುಮುಡಿ ಕಟ್ಟೋದು ಇಲ್ಲೇ ಮಾಡ್ತಾ ಇದೀವಿ ನಾವು. ಪ್ರತಿದಿನ ನಡೀತಾನೆ ಇದೆ. ಮಾಲೆ ಹಾಕೋದು ಸ್ವಾಮಿಗಳು ಇಲ್ಲೂ ಬೆಳಿಗ್ಗೆ 5:30 ಸಂಜೆ ಅಂದ್ರೆ ಈವ್ನಿಂಗ್ 8:30 ಗಂಟೆ ಇಲ್ಲಿ ಅವ್ರು ಉಳ್ಕೊಳಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ ಸ್ವಾಮಿ? ಉಳ್ಕೊಳಕ್ಕೆ ಇಲ್ಲಿ ನಮಗೆ ವ್ಯವಸ್ಥೆ ಇದೆ, ಅಂದ್ರೆ ಪೂರ್ಣ ನಾವು ಕೊಡಕ್ಕಾಗಲ್ಲ. ದೇವಸ್ಥಾನದೊಳಗೆ ಸಪರೇಟ್ ರೂಮ್ಗಳು ನಾವು ಏನು ಇದು ಮಾಡಿಲ್ಲ. ಭಾರಿ ತೊಂದರೆಯಲ್ಲಿ ಇರೋರಿಗೆ ಮಾತ್ರ ಅವಕಾಶ ಇವ್ ಮಾಡ್ಕೊಟ್ಟಿದ್ವಿ. ಮುಂದೆಲ್ಲ ನಾವು ಮಾಡ್ಕೊಳಕ್ಕಾಗಲ್ಲ. ಬಟ್ ಇವ್ರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಅಂದ್ರೆ ಯಾವ್ದೋ ಒಂದು ಅನುಕೂಲ ಇಲ್ವಲ್ಲ ಸ್ವಾಮಿಗಳಿಗೆ, ಅಂತ ಸ್ವಾಮಿಗಳಿಗೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ನಾವು ಮಾಡ್ಕೊಟ್ಟಿಲ್ಲ, ಅವ್ರು ವಿಷ್ಣು ನಂಬೂದಿರಿಗಳು ಪೂಜಾರಿಗಳು ಅವರು ಮಾಡ್ಕೊಟ್ಟಿದ್ದಾರೆ. ಮಾಡ್ಬೇಕು ಸ್ವಾಮಿಗಳಿಗೆ, ಮಾಡೋಣ ಅವ್ರಿಗೆ ತಿಂಡಿನ ವ್ಯವಸ್ಥೆ ಮಾಡಿಸೋಣ. ಅನುಕೂಲ ಇಲ್ಲ ಅಂದ್ರೆ ಇಲ್ಲಿ ಇದ್ದು ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷತೆ ಪೂಜೆಗಳಂದ್ರೆ ಏನಾದ್ರು ಇದೆಯಾ ಸ್ವಾಮಿ? ವಿಶೇಷ ಪೂಜೆಗಳಂದ್ರೆ ಯಾವ ತರ ಹೇಳಿ? ಅದೇ ಇಲ್ಲಿ ಸ್ಪೆಷಲ್ ಆಗಿ ಏನಾದ್ರು ಯಾವ ಪೂಜೆಗಳಿರುತ್ತೆ ಅಂತ? ಪೂಜೆ ಎಲ್ಲಾ ತರದ ಪೂಜೆಗಳು ಇದೆ ಸ್ವಾಮಿಗಳು. ಒಂದು ಮತ್ತೆ ಹೇಳ್ಬೇಕು, ಶನಿವಾರ ದಿನ ಇಲ್ಲಿ ಭಸ್ಮಾಭಿಷೇಕ ಇದೆ. ಎವರಿ ಶನಿವಾರ ಭಜನೆ ಇದೆ. ಭಜನೆ ಆದ್ಮೇಲೆ ಅನ್ನ ಪ್ರಸಾದ ಇದೆ. ಮೊನ್ನೆ ಕಲಶ ಪೂಜೆಗಳೆಲ್ಲ ಇರುತ್ತೆ. ವಿಶೇಷ ಕಲಶ ಪೂಜೆಗಳೆಲ್ಲ ಇರುತ್ತೆ. ಒಂದು ವಿಶೇಷ ಅಯ್ಯಪ್ಪನ ಏನೇನು ಪೂಜೆಗಳು ಮಾಡಬೇಕು ಅದೆಲ್ಲ ವಿಶೇಷ ಎಲ್ಲ ಪೂಜೆಗಳು ನಾವು ಮಾಡ್ತಾ ಇದ್ದೀವಿ. ಮಾಹಿತಿ ತಿಳಿಸಿದ್ರೆ ತುಂಬಾ ಧನ್ಯವಾದಗಳು ಸ್ವಾಮಿ. ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ದೇವರ ಅನುಗ್ರಹವನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ.